ಧರ್ಮ, ಸಂಸ್ಕೃತಿ, ಜ್ಞಾನ ಮತ್ತು ಸೇವೆಯ ಮಹಾಸಂಗಮವಾಗಿ ಗೇರುಸೊಪ್ಪ ಶ್ರೀ ಕ್ಷೇತ್ರ ಬಂಗಾರಮಕ್ಕಿಯಲ್ಲಿ ಸಂಸ್ಕೃತಿ ಕುಂಭ ಮಲೆನಾಡ ಉತ್ಸವ ಮಾರ್ಚ್ 27ರಿಂದ ಏಪ್ರಿಲ್ 2ರವರೆಗೆ 7 ದಿನಗಳ ಕಾಲ ನಡೆಯಲಿದೆ ಎಂದು ಕ್ಷೇತ್ರದ ಧರ್ಮಾಧಿಕಾರಿ ಶ್ರೀ ಮಾರುತಿ ಗುರೂಜಿ ತಿಳಿಸಿದರು. ಭಾನುವಾರ ಹೊನ್ನಾವರ ಪಟ್ಟಣದ ದತ್ತ ಮಂದಿರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಕಾರ್ಯಕ್ರಮದ ಕುರಿತು ಮಾಹಿತಿ ನೀಡಿದ ಅವರು, ಸಂಸ್ಕೃತಿ, ಸಾಮಾಜಿಕ ಮೌಲ್ಯಗಳು, ಪರಿಸರದ ಕುರಿತು ಜಾಗೃತಿ ಮೂಡಿಸುವ ಪ್ರಯತ್ನದ ಭಾಗವಾಗಿಯೂ ಮಲೆನಾಡ ಉತ್ಸವ ಸಂಘಟಿಸಲಾಗಿದೆ. ಪಶ್ಚಿಮ ಘಟ್ಟ ಮತ್ತು ಶರಾವತಿ ನದಿ ಸಂರಕ್ಷಣೆಗೆ ಉತ್ಸವದ ಕಾರ್ಯಕ್ರಮಗಳಲ್ಲಿ ಹೆಚ್ಚಿನ ಒತ್ತು ನೀಡಲಾಗುವುದು. ಇಸ್ರೋ ಮಾಜಿ ಅಧ್ಯಕ್ಷ ಎಎಸ್ ಕಿರಣ್ ಕುಮಾರ್ 27ರಂದು ಉತ್ಸವದ ಉದ್ಘಾಟನೆ ನೆರವೇರಿಸಲಿದ್ದು, ಅಂದು ವಿಜ್ಞಾನ ವಸ್ತು ಪ್ರದರ್ಶನ ಹಾಗೂ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಯಲಿದೆ. 28ರಂದು ನಡೆಯುವ ಸಾಹಿತ್ಯೋತ್ಸವ ಮತ್ತು ಕವಿಗೋಷ್ಠಿಯಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಎಲ್ಎನ್ ಮುಕುಂದರಾಜ್ ಭಾಗವಹಿಸಲಿದ್ದಾರೆ. 28ರಂದು ಪಶ್ಚಿಮ ಘಟ್ಟ ರಕ್ಷಣೆಯ ಜನಾಂದೋಲನ ಮತ್ತು ಶರಾವತಿ ಉಳಿಸಿ ಜಾಗೃತಿ ಸಮಾವೇಶ ನಡೆಯಲಿದ್ದು, ಆಚಾರ್ಯ ಮಹಾಮಂಡಲೇಶ್ವರ ಸ್ವಾಮೀಜಿ, ಮಧುಸೂದನಾನಂದ ಸ್ವಾಮೀಜಿ, ಆರೂಢ ಭಾರತಿ ಸ್ವಾಮೀಜಿ, ಮಹಿಮಾ ಪಟೇಲ್, ಜಲತಜ್ಞ ರಾಜೇಂದ್ರ ಸಿಂಗ್, ರೈತ ಮುಖಂಡ ಕುರುಬೂರು ಶಾಂತಕುಮಾರ್ ಭಾಗವಹಿಸುವರು. 30ರಂದು ಉದ್ಯೋಗ ಮೇಳ ನಡೆಯಲಿದ್ದು 60 ಕಂಪನಿಗಳು ಭಾಗವಹಿಸಲಿದ್ದಾರೆ. ವಿಧಾನ ಪರಿಷತ್ ಸದಸ್ಯ ಎಸ್ವಿ ಸಂಕನೂರು, ಕರವೇ ಅಧ್ಯಕ್ಷ ನಾರಾಯಣಗೌಡ, ಈಡಿಗ ಸಮಾಜದ ರಾಜ್ಯಾಧ್ಯಕ್ಷ ನಾಗರಾಜ್ ಗುತ್ತೇದಾರ್ ಆಗಮಿಸಲಿದ್ದಾರೆ. 31ರಂದು ಮೀನುಗಾರರ ಸಮ್ಮೇಳನ, ಏಪ್ರಿಲ್ 1ರಂದು ರೈತೋತ್ಸವ ಮತ್ತು ಪಾರಂಪರಿಕ ವೈದ್ಯರ ಸಮ್ಮೇಳನ ಹಾಗೂ 2ರಂದು ಆರೋಗ್ಯ ತಪಾಸಣಾ ಬೃಹತ್ ಶಿಬಿರ ಹಾಗೂ ಸಮಾರೋಪ ಸಮಾರಂಭ ನಡೆಯಲಿವೆ. ಪ್ರತಿದಿನ ವಿವಿಧ ಧಾರ್ಮಿಕ ಕಾರ್ಯಕ್ರಮ, ಸಾಯಂಕಾಲ ವಿವಿಧ ಜಾನಪದ ತಂಡಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಇರಲಿದೆ. ಏಪ್ರಿಲ್ 28ರಂದು ಶರಾವತಿ ಕುಂಭ ಮತ್ತು ಶರಾವತಿ ಆರತಿ, ಏಪ್ರಿಲ್ 1ರಂದು ಪುಷ್ಪ ರಥೋತ್ಸವ, ಏಪ್ರಿಲ್ 2ರಂದು ಸೀತಾ ಕಲ್ಯಾಣೋತ್ಸವ ಮತ್ತು ಶ್ರೀರಾಮ ಪಟ್ಟಾಭಿಷೇಕ ಮತ್ತು ಬ್ರಹ್ಮ ರಥೋತ್ಸವ ಜರುಗಲಿದೆ ಎಂದರು. ಈ ವೇಳೆ ಕುಮಾರ್ ಬಂಗಾರಮಕ್ಕಿ, ಗಣಪತಿ ಹೆಗಡೆ ಇದ್ದರು. ಈ ವರ್ಷ ಕಾರ್ಯಕ್ರಮ ಮಾರ್ಚ್ 27ರಿಂದ ಪ್ರಾರಂಭ ಆಗಿ ಏಪ್ರಿಲ್ 2ನೇ ತಾರೀಕಿನವರೆಗೆ ನಡೀತಾ ಇದೆ. ಪ್ರತಿ ವರ್ಷವೂ ಸಹ ಕ್ಷೇತ್ರದಲ್ಲಿ ಈ ಧಾರ್ಮಿಕ ಕಾರ್ಯಕ್ರಮ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುವಂಥದ್ದು ನಿಮ್ಮೆಲ್ಲರ ಗಮನದಲ್ಲಿರ್ತಕ್ಕಂಥದ್ದು. ಈ ವರ್ಷ ವಿಶೇಷವಾಗಿ ಈ ಕಾರ್ಯಕ್ರಮದ ಸಂಸ್ಕೃತಿ ಕುಂಭ ಮಲೆನಾಡು ಉತ್ಸವ 2026ರ ಉದ್ಘಾಟನೆಯನ್ನ ಎಎಸ್ ಕಿರಣ್ ಕುಮಾರ್ ಅವರು ಮಾಡ್ತಾ ಇದ್ದಾರೆ. ಇಸ್ರೋದ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಎಎಸ್ ಕಿರಣ್ ಕುಮಾರ್ ಅವರು ಕಾರ್ಯಕ್ರಮ ಉದ್ಘಾಟನೆಯನ್ನ ಮಾಡುವುದರ ಜೊತೆಗೆ ಆವತ್ತು ಸುತ್ತಮುತ್ತಲಿನ ಶಾಲಾ ವಿದ್ಯಾರ್ಥಿಗಳ ಜೊತೆಗೆ ವಿಜ್ಞಾನದ ಕುರಿತಾಗಿರ್ತಕ್ಕಂಥ ಸಂವಾದ ಕಾರ್ಯಕ್ರಮವನ್ನು ಸಹ ನಡೆಸ್ತಾ ಇದ್ದಾರೆ. ಅಗಸ್ತ್ಯ ಫೌಂಡೇಶನ್ ಇವರ ಸಹಯೋಗದಲ್ಲಿ ನಮ್ಮ ಕ್ಷೇತ್ರದ ಸಿಲೆಕ್ಟ್ ಫೌಂಡೇಶನ್ ಮತ್ತು ವಿರಾಂಜನ ಶೈಕ್ಷಣಿಕ ದತ್ತಿ ಸಂಸ್ಥೆಯ ಸಹಯೋಗದೊಂದಿಗೆ ವಿಜ್ಞಾನ ವಸ್ತು ಪ್ರದರ್ಶನವೂ ಸಹ ಅವತ್ತು ಏರ್ಪಡಿಸಿಕೊಂಡಿದ್ದೇವೆ. ಬೆಳಗ್ಗೆ ಉದ್ಘಾಟನೆ, ಬೆಳಗ್ಗೆ ಗೇರುಸೊಪ್ಪ ಸರ್ಕಲ್ನಿಂದ ಮೆರವಣಿಗೆಯನ್ನ ಮಾಡಿ ಕಾರ್ಯಕ್ರಮವನ್ನು ವೇದಿಕೆಯಲ್ಲಿ ಉದ್ಘಾಟಿಸುವಂತಹ ಕಾರ್ಯಕ್ರಮ ನಡೆಯುತ್ತದೆ. ಆನಂತರ ಮಕ್ಕಳ ಜೊತೆಗೆ ಸಂವಾದ ಕಾರ್ಯಕ್ರಮ ನಡೆಯುತ್ತದೆ. ಆ ದಿನ ನಿರಂತರವಾಗಿ ಪ್ರತಿದಿನ ಸಾಯಂಕಾಲವೂ ಸಹ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರತಿ ದಿವಸ ನಡೆಯುತ್ತದೆ. ಜಾನಪದ ಸ್ಪರ್ಧೆ ಇದೆ, ಜೊತೆಗೆ ಭಜನಾ ಕಾರ್ಯಕ್ರಮ ಸ್ಪರ್ಧೆ ಇದೆ. ಅದೆರಡೂ ಸಹ ನಿರಂತರ 5 ದಿವಸ ನಿರಂತರವಾಗಿ ಕಾರ್ಯಕ್ರಮ ನಡೆಯುತ್ತದೆ. ಜಾನಪದ ಕಾರ್ಯಕ್ರಮ 7 ದಿವಸ ನಿರಂತರವಾಗಿಯೂ ಸಹ ನಿರಂತರ ನಡೆಯುತ್ತದೆ. 2ನೇ ದಿವಸಕ್ಕೆ 28ನೇ ತಾರೀಕು ಸಾಹಿತ್ಯೋತ್ಸವವನ್ನ ಮತ್ತು ಕವಿಗೋಷ್ಠಿಯನ್ನ ರಾಜ್ಯ ಮಟ್ಟದ ಕಾರ್ಯಕ್ರಮ ಸಂಕಲ್ಪ ಮಾಡಿದ್ದೇವೆ. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಎಲ್ಎನ್ ಮುಕುಂದರಾಜ್ ಇವರು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ.